ಗ್ರಾಮೀಣ ಭಾಗಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅದು ಆರೋಗ್ಯ ಸಮಸ್ಯೆ. ಅದರಲ್ಲೂ ಕೂಡ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಹದಿಹರೆಯದ ಹುಡುಗರು ಅಥವಾ ವಿದ್ಯಾಭ್ಯಾಸದ ಬಳಿಕ ಯುವಕರು ನಗರದತ್ತ ಪಯಣ ಬೆಳೆಸ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ವಯೋವೃದ್ಧರಿಗೆ ಏನಾದರೂ ಸಮಸ್ಯೆ ಉಂಟಾದಲ್ಲಿ, ಆರೋಗ್ಯ ಸಮಸ್ಯೆ ಉಂಟಾದಲ್ಲಿ ಅವರನ್ನು ನೋಡಿಕೊಳ್ಳುವವರು ಇಲ್ಲ ಅನ್ನುವಂಥ ದೊಡ್ಡ ಕೊರಗು ಈ ಭಾಗದಲ್ಲಿದೆ. ಸದ್ಯ ಇಂತಹ ಒಂದು ಸಮಸ್ಯೆಗೆ ಪರಿಹಾರ ಎನ್ನುವಂತೆ ವಣ್ಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರಾಮಯ ಅನ್ನುವಂಥ ಒಂದು ಸೊಸೈಟಿ ಎಲ್ಲ ವಯೋವೃದ್ಧರ ಸಮಸ್ಯೆಯನ್ನು ನಾವು, ಆರೋಗ್ಯ ಸಮಸ್ಯೆಗೆ ನಾವು ಉತ್ತರ ಕೊಡ್ತೇವೆ, ಅದನ್ನು ನಾವು ಪರಿಹರಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಅದು ಸಕ್ಸಸ್ ಕೂಡ ಆಗಿರುವಂಥದ್ದು. ಈಗ ನಮ್ಮ ಜೊತೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಿರಾಮಯ ಸಂಸ್ಥೆಯ ಉದಯ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಸರ್, ಇದು ಒಂದು ಗ್ರಾಮೀಣ ಮಟ್ಟದಲ್ಲಿ, ಗ್ರಾಮೀಣ ಭಾಗದಲ್ಲಿ ಅತಿ ಅಗತ್ಯವಾಗಿರುವಂಥದ್ದು ಒಂದು ಆರೋಗ್ಯ ಸೇವೆ. ಯಾಕಂತೇಳಿದ್ರೆ ನಗರ ಭಾಗದಲ್ಲಿ ಆಸ್ಪತ್ರೆಗಳಿದೆ, ಎಲ್ಲ ಚಿಕಿತ್ಸೆಗಳು ಕ್ಷಣಾರ್ಧದಲ್ಲಿ ಸಿಗ್ತದೆ. ಈ ಒಂದು ಹೊಸ ಯೋಜನೆ ಹೇಗೆ ನೀವು ಒಂದು ಪ್ಲ್ಯಾನ್ ಮಾಡಿದ್ರಿ ಅಂತ? ಅಂದರೆ ನೀವು ಈಗಾಗಲೇ ಹೇಳಿದಾಗೆ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಮೈಗ್ರೇಷನ್ ಜಾಸ್ತಿ ಇರೋದ್ರಿಂದ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಣಕ್ಕಿರ್ಬೋದು ಅಥವಾ ಉದ್ಯೋಗಕ್ಕಿರ್ಬೋದು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಇಲ್ಲಿ ಹಿರಿಯ ನಾಗರಿಕರು ಮಾತ್ರ ವಾಸ ಇರ್ತಕ್ಕಂಥದ್ದು ಬಹುಶಃ ಜಾಸ್ತಿ ನಾವು ಕಂಡುಕೊಳ್ತಾ ಇದ್ದೇವೆ. ಅವರಿಗೆ ಆರೋಗ್ಯದ ಸಮಸ್ಯೆ ಆದಾಗ ಅವರಿಗೆ ತುರ್ತು ಅದನ್ನು ಸ್ಪಂದನೆ ಮಾಡ್ತಕ್ಕಂಥದ್ದು ಅವ್ರ ಮನೆಯಲ್ಲಿ ಯಾರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ಅದು ಕಷ್ಟ ಅದನ್ನು ಮನಗೊಂಡು ನಾವು ಈ ಭಾಗದಲ್ಲೂ ಸಹ ಆರೋಗ್ಯ ಸೇವೆಯನ್ನು ಮನೆ ಮನೆಗೆ ತಲುಪಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಯೋಜನೆಯನ್ನು ಆರಂಭ ಮಾಡಿದ್ದು. ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಈ ಸಮುದಾಯ ಉಪಶಮನ ಆರೈಕೆ ಕೇಂದ್ರ ಇದನ್ನು ನಾವು ಆರಂಭ ಮಾಡಿರ್ತೇವೆ. 7 ಗ್ರಾಮ ಪಂಚಾಯತ್ ಸೇರಿ, ಅಂದರೆ ಒಂದೇ ಗ್ರಾಮ ಪಂಚಾಯತಿಗೆ ಇದು ಸ್ವಲ್ಪ ಬಜೆಟಿಗೆ ಹೆವಿ ಆಗ್ತದೆ ಅಂತೇಳಿ ಮತ್ತು ಇಷ್ಟು ನಾವು ವ್ಯವಸ್ಥೆ ಮಾಡಿದ ನಂತರ ಅದರ ಸೇವೆ ಜಾಸ್ತಿ ಜನರಿಗೆ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು 7 ಗ್ರಾಮ ಪಂಚಾಯತ್ ವಣ್ಸೆ, ಚಿತ್ತೂರು, ಇಡೂರು ಕುಂಜಾಡಿ, ಆಲೂರು, ಹಕ್ಲಾಡಿ, ಕೆರಾಡಿ, ಹೆಮ್ಮಾಡಿ ಹೀಗೆ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಸೇವೆಯನ್ನು ನೀಡ್ತಾ ಇದ್ದೇವೆ. ಆರಂಭದಲ್ಲಿ ನಾವು 7 ಗ್ರಾಮ ಪಂಚಾಯತ್ನ ಪ್ರತಿನಿಧಿಗಳು ಕೇರಳದಲ್ಲಿ ಮಾತ್ರ ಇಷ್ಟವರೆಗೆ ಈ ಯೋಜನೆ ಇತ್ತು. ಕೇರಳದ ಪ್ಯಾಲೆಮ್ ಇಂಡಿಯಾ ಅನ್ನುವ ಸಂಸ್ಥೆ, ಅದು ರಾಷ್ಟ್ರ ಮಟ್ಟದಲ್ಲಿ ಈ ಕ್ಷೇತ್ರದಲ್ಲಿ ಸಲಹೆ ನೀಡ್ತಕ್ಕಂಥ ಸಂಸ್ಥೆ, ಆ ಪ್ಯಾಲೆಮ್ ಇಂಡಿಯಾಕ್ಕೆ ಭೇಟಿಯನ್ನು ನೀಡಿದ್ವಿ. ಹಾಗೆ ಅಲ್ಲಿನ ವೆಂಗನೂರು ಮತ್ತು ಭರತನೂರು ಎನ್ನುವ ಗ್ರಾಮ ಪಂಚಾಯತ್ಗಳು ಯಶಸ್ವಿಯಾಗಿ ಇದನ್ನು ಭಾಳಷ್ಟು ವರ್ಷಗಳಿಂದ ಅನುಷ್ಠಾನ ಮಾಡ್ತಾ ಇದೆ. ಆ ಗ್ರಾಮ ಪಂಚಾಯತ್ಗಳಿಗೂ ಸಹ ಭೇಟಿ ನೀಡಿ 3 ದಿನ ನಾವು ಅಲ್ಲಿ ಅಧ್ಯಯನ ಮಾಡಿ ಬಂದು ಇಲ್ಲಿ ಅದನ್ನು ಆರಂಭ ಮಾಡುವ ಆಲೋಚನೆಯನ್ನು ಹಾಕ್ಕೊಂಡ್ವಿ. ನಂತರ ನಾವು 2 ಫಿಸಿಯೋಥೆರಪಿಸ್ಟು, 2 ಸ್ಟಾಫ್ ನರ್ಸು, ಒಬ್ಬರು ಕೌನ್ಸಿಲರ್, ಒಬ್ಬರು ಅಟೆಂಡರ್ ಕಮ್ ಡ್ರೈವರ್ ಅನ್ನು ತಗೊಂಡು 2 ವಾಹನವನ್ನು ನಾವು ಬಾಡಿಗೆಗೆ ತಗೊಂಡು, ಹಾಗೆ ದಾನಿಗಳು ನೀಡಿದಂತಹ ಒಂದು ಆ್ಯಂಬುಲೆನ್ಸನ್ನು ತಗೊಂಡು, ಹಾಗೆ ಇನ್ನೊಬ್ಬರು ದಾನಿಗಳು ನೀಡಿದಂಥ ಒಂದು ಡೆಡ್ ಬಾಡಿ ಫ್ರೀಸರನ್ನು ಇಟ್ಕೊಂಡು ಬಹುಶಃ ಉಚಿತವಾಗಿ ನಾವು 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಹೋಗಿ ಸೇವೆ ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. 4 ಜನ ವೈದ್ಯರು ಸಹ ನಮ್ಮ ಜೊತೆ ಇದ್ದಾರೆ. 2 ಸೇವಾ ಮನೋಭಾವವುಳ್ಳಂಥ ಖಾಸಗಿ ವೈದ್ಯರಾದರೆ 2 ಸರ್ಕಾರಿ ವೈದ್ಯರು. ಒಬ್ಬರು ವೈದ್ಯರು ಯಾವುದೇ ಎಮರ್ಜೆನ್ಸಿಗಿರ್ಬೋದು ಅಥವಾ ರೋಗಿಯನ್ನು ನೋಡಲಿಕ್ಕೆ ಅವಶ್ಯಕತೆ ಬಿದ್ದರೆ ಅವರು ಹೋಗಿ ಆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆ ಹೌದು, ಪ್ಲ್ಯಾನ್ ಎಲ್ಲ ಓಕೆ. ಈಗ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಭಾಳಷ್ಟು ಖರ್ಚು ಬರ್ತದೆ, ಮತ್ತು ಒಂದಿಷ್ಟು ಮ್ಯಾನ್ ಪವರ್ಗಳು ಬೇಕು. ಈ ಸಂಪರ್ಕಗಳನ್ನೆಲ್ಲ ಹೇಗೆ ಮಾಡಿದ್ರಿ, ಅಥವಾ ಈ ರೋಗಿಗಳನ್ನು ಗುರುತಿಸೋದಿರ್ಬೋದು, ಅದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ? ರೋಗಿಗಳನ್ನು ಆರಂಭದಲ್ಲಿ ನಾವು ಗುರುತಿಸಿದ್ದು ಆಶಾ ಕಾರ್ಯಕರ್ತೆಯರ ಮೂಲಕ ಒಂದು ಅವ್ರವ್ರ ಏರಿಯಾದಲ್ಲಿ ಏನು ಇಂಥ ಪೇಷಂಟ್ಗಳಿದ್ದಾರೆ ಅದರ ಪಟ್ಟಿಯನ್ನು ಕೊಡಲಿಕ್ಕೆ ಹೇಳಿದ್ವಿ. ಸಾಮಾನ್ಯವಾಗಿ ನಾವು ಸೇವೆ ನೀಡ್ತಾ ಇರುವುದು ದೀರ್ಘಕಾಲೀನ ಮತ್ತು ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು, ವಯೋಸಹಜವಾಗಿ ಹಾಸಿಗೆ ಹಿಡಿದವರು, ತೀವ್ರತರದ ಮಾನಸಿಕ ಖಿನ್ನತೆಗೆ ಒಳಗಾದವರು, ಹಾಗೆ ಕುಟುಂಬದಿಂದ ಪರಿತ್ಯಕ್ತಗೊಂಡಂಥ ಹಿರಿಯ ನಾಗರಿಕರು. ಬಹುಶಃ ಇಷ್ಟು ಜನಕ್ಕೆ ಸೇವೆ ಕೊಡಲಿಕ್ಕೆ ಅಂತೇಳಿ ನಾವು ಆರಂಭ ಮಾಡಿದಂಥದ್ದು. ಇದನ್ನು ಗುರುತಿಸುವ ಕಾರ್ಯ ಮೊದಲು ಆಶಾ ಕಾರ್ಯಕರ್ತರು ಮಾಡಿದ್ವಿ. ನಂತರ ಮಣಿಪಾಲದ ವೈದ್ಯರಿಂದ ಒಂದು ಟೀಮನ್ನು ಕರೆಸಿ ಅದರ ಸ್ಕ್ರೀನಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ಮಾಡಿ ಅಂತಿಮ ಪಟ್ಟಿಯನ್ನು ಅವ್ರು ನೀಡಿದರು. ನಂತರ ಅವರು ಏನು ಪಟ್ಟಿಯನ್ನು ನೀಡಿದರೆ ಅಷ್ಟು ಜನರಿಗೆ ನಾವು ಇವತ್ತು ಸೇವೆಯನ್ನು ನೀಡ್ತಾ ಇದ್ದೇವೆ. ಬಹುಶಃ 7 ಗ್ರಾಮ ಪಂಚಾಯತ್ ಇರುವುದರಿಂದ ಒಂದು ಗ್ರಾಮ ಪಂಚಾಯತ್ ಇನ್ನೊಂದು ಗ್ರಾಮ ಪಂಚಾಯತ್ ಮೇಲೆ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಇವರನ್ನು ತಗೊಂಡು ಒಟ್ಟು 7 ಒಂದೊಂದು ಪಂಚಾಯತಿಂದ 4 ಜನ, ಒಟ್ಟು 28 ಜನ ತಗೊಂಡು ನಾವು ನಿರಾಮಯ ಸೊಸೈಟಿ ಅಂತ ಹೇಳಿ ಅದನ್ನು ಫಾರ್ಮೇಷನ್ ಮಾಡಿದ್ವಿ. ಅದರ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿ, ಹಾಗೆ ಕಾರ್ಯದರ್ಶಿಯಾಗಿ ಕೆರಡಿ ಗ್ರಾಮ ಪಂಚಾಯತ್ನ ಅಂದಿನ ಅಧ್ಯಕ್ಷರಿದ್ದರು, ಟ್ರೆಸರರ್ ಆಗಿ ಇಡೂರು ಕುಂಜಾಡಿ ಗ್ರಾಮ ಪಂಚಾಯತ್ನ ಆಶಾ ಆಚಾರ್ಯ ಅವರಿದ್ದರು. ಹಾಗೆ ಈ ರೀತಿಯಲ್ಲಿ ನಾವು ಸಮಿತಿಯನ್ನು ಮಾಡಿಕೊಂಡು ಅದರ ಮೂಲಕ ನಿರ್ವಹಿಸ್ತಾ ಇದ್ದೇವೆ. ನಮಗೆ ಸರ್ಕಾರ 7 ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷ ನೀಡ್ತಾ ಇದೆ. ಹಾಗೆ ಈ 7 ಗ್ರಾಮ ಪಂಚಾಯತ್ಗಳ ಹೆಲ್ತ್ ಸೆಸ್ ಏನಿದೆ ಅದು ನಾವು ಮೊದಲು ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇದ್ವಿ. ಈಗ ಹೆಲ್ತ್ ಸೆಸ್ಸನ್ನು ಈ ನಿರಾಮಯ ಸೊಸೈಟಿಗೆ ಹಾಕಲಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ಅದರ ಮೂಲಕ ಒಂದು 10-12 ಲಕ್ಷ ನಮಗೆ ಬರ್ತದೆ. ಉಳಿದದ್ದನ್ನು ನಾವು ದಾನಿಗಳ ಮೂಲಕ ಇರ್ಬೋದು, ಅಥವಾ CSR ಮೂಲಕ ಇರ್ಬೋದು, ದೇವಸ್ಥಾನಗಳ ಮೂಲಕ ಇರ್ಬೋದು, ಬಹುಶಃ ಬೇರೆ ಬೇರೆ ಇದರಿಂದ ಸಂಪನ್ಮೂಲ ಕ್ರೋಢೀಕರಣ ಮಾಡಿ ನಾವು ಖರ್ಚು ಮಾಡ್ತಾ ಇದ್ದೇವೆ. ಸುಮಾರು 53 ಲಕ್ಷ ನಮಗೊಂದು ವರ್ಷಕ್ಕೆ ಖರ್ಚು ಬರ್ತಾ ಇದೆ. ಪೇಷಂಟಿಗೆ ತೀರಾ ಬಡತನದಲ್ಲಿರ್ತಕ್ಕಂಥ ಪೇಷಂಟಿಗೆ
ಬಹುಶಃ ಅವರಿಗೆ ವಾಟರ್ ಬೆಡ್ ಬೇಕಾದರೆ ಅದನ್ನು ಕೊಡ್ತೇವೆ. ವೀಲ್ ಚೇರ್ ಇರ್ಬೋದು, ಕಮೋಡ್ ಚೇರ್ ಇರ್ಬೋದು, ಕ್ಯಾಥೆಟರ್ ಇರ್ಬೋದು, ಡೈಪರ್ಸ್ ಇರ್ಬೋದು, ಅಥವಾ ಇಂಥ ಏನು ತುರ್ತು ಅಗತ್ಯಗಳೇನಿದೆ ಅದನ್ನೆಲ್ಲ ನಾವು ಅವರಿಗೆ ಒದಗಿಸ್ತಾ ಇದ್ದೇವೆ. ಆ ಮೂಲಕ ಇವತ್ತು ನಾವು 305 ಪೇಷಂಟಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ 71 ಜನ ಪೇಷಂಟ್ ಇವತ್ತು ಬೆಡ್ಡಿಡನ್ ಆದವರು, ಹಾಗೆ 122 ಜನ ಇನ್ನೊಬ್ಬರ ಸಹಕಾರವನ್ನು ತಗೊಂಡು ನಡೀತಕ್ಕಂಥ ವ್ಯವಸ್ಥೆಗಳಿರಿದವರು, ಹಾಗೆ 112 ಜನ ತೀವ್ರತರದ ಕಾಯಿಲೆ ಇದ್ದರೂ ಸಹ ಅವರು ನಡೆದಾಡ್ಕೊಂಡಿರ್ತಕ್ಕಂಥ ಜನರಾಗಿದೆ. ಒಟ್ಟಿಗೆ 305 ಜನ ಪೇಷಂಟಿಗೆ ನಾವು ಇವತ್ತು ಸೇವೆಯನ್ನು ಕೊಡ್ತಾ ಇದ್ದೇವೆ. ಈಗ ಇಷ್ಟು ಖರ್ಚು ಬರ್ತದೆ, ಸರ್ಕಾರದಿಂದ ಏನು ನಿರೀಕ್ಷೆ ಏನಿದೆ, ಮತ್ತು ಹೊಸ ಏನಾದರೂ ಯೋಜನೆಗಳು ಇದ್ರ ಜೊತೆ ಕೂಡಿಸ್ಕೊಳ್ಳುವಂಥದ್ದು ಏನಾದರೂ? ಇಲ್ಲ, ಈಗಾಗಲೇ ನಾವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಿರಿಯ ನಾಗರಿಕರನ್ನು ಒಂದು ಸರ್ವೆ ಮಾಡಿ ಅವರ ಆರೋಗ್ಯ ಸ್ಥಿತಿಗಳನ್ನು ಅಧ್ಯಯನ ಮಾಡಿ ಒಂದು ಡಿಜಿಟಲ್ ಹೆಲ್ತ್ ರಿಜಿಸ್ಟ್ರಿ ಅಂತೇಳಿ ಮಾಡಲಿಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ವಿ. ಅಂದರೆ ಅವರಿಗೆ ಯಾವ ಹಿರಿಯ ನಾಗರಿಕರಿಗೆ ಏನು ಕಾಯಿಲೆಗಳಿದೆ, ಅವರನ್ನು ಕೇರ್ ಟೇಕರ್ ಇದ್ದಾರಾ ಇಲ್ವಾ, ಇದನ್ನೆಲ್ಲ ಸರ್ವೆ ಮಾಡಿ ಅವ್ರು ಏನಾದರೂ ಸಮಸ್ಯೆಗಳಿಗೆ ಒಳಗಾದವಾಗ ನಮಗೆ ತುರ್ತು ಕರೆಯನ್ನು ಮಾಡಿದವಾಗ ನಾವು ನಮ್ಮದು ಆ್ಯಂಬುಲೆನ್ಸು ಇರ್ತದೆ, ವೆಹಿಕಲ್ ಇರ್ತದೆ, ಡಾಕ್ಟ್ರಲ್ಲಿ ಶಿಫ್ಟ್ ಮಾಡುವಂಥದ್ದು ಇರ್ಬೋದು. ಇವತ್ತು ಎಷ್ಟೋ ಜನನ ನಾವು ನಮ್ಮ ವೆಹಿಕಲ್ನಲ್ಲೇ ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲಿ ಸರ್ಜರಿ ಮಾಡ್ತಕ್ಕಂಥದ್ದು ಇರ್ಬೋದು, ತುರ್ತು ಟ್ರೀಟ್ಮೆಂಟ್ ಏನಿರ್ಬೋದು, ಕುಂದಾಪುರದಲ್ಲಿ ಇರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಅಥವಾ ಇವನ್ ಮಂಗಳೂರಿನ ವೆನ್ಲಾಕಲ್ಲಿ ಇರ್ಬೋದು, ಸರ್ಜರಿನ ಮಾಡಿ ವಾಪಸ್ ನಾವು ಅವರನ್ನು ಗುಣಮುಖರಾಗಿ ಮಾಡಿಸಿ ಮನೆಗೆ ತಗೊಂಡೋಗಿ ಬಿಡ್ತಕ್ಕಂಥ ವ್ಯವಸ್ಥೆ ಇದೆ. ಬಹುಶಃ ಈ ಡಿಜಿಟಲ್ ಹೆಲ್ತ್ ರಿಜಿಸ್ಟ್ರಿ ಅನ್ನುವಂಥದ್ದು ಅಂದರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರೂ ಆರೋಗ್ಯದಿಂದ ವಂಚಿತರಾಗಬಾರ್ದು, ಪ್ರತಿಯೊಬ್ಬರಿಗೂ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರಥಮವಾಗಿ ಎಲ್ಲ ಹಿರಿಯ ನಾಗರಿಕರನ್ನ ಈ ವ್ಯಾಪ್ತಿ ಒಳಗೆ ತರಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಬಹುಶಃ ಈ ಕಮ್ಯುನಿಟಿ ಪ್ಯಾಲಿಟಿ ಕೇರ್ ಏನಿದೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಸುಮಾರು 4 ಜನ ಮಕ್ಕಳಿದ್ದಾರೆ, 9 ಜನ ಹದಿಹರೆಯದವರಿದ್ದಾರೆ. ಈ ರೀತಿ ಅಂದರೆ ಎಲ್ಲ ರೀತಿಯ ಏಜ್ ಲಿಮಿಟ್ ಇಲ್ಲದೆ ನಾವು ಅದಕ್ಕೆ ಸೇವೆಯನ್ನು ಇವತ್ತು ನೀಡ್ತಾ ಇದ್ದೇವೆ. ನಿರೀಕ್ಷೆಗಳು ಸರ್ಕಾರ ನಿರೀಕ್ಷೆಗಳು ಬಹುಶಃ ನಾವು ಹಣಕಾಸಿಗಾಗಿ ಸ್ವಲ್ಪ ಒದ್ದಾಡ್ತಾ ಇದ್ದೇವೆ. ಯಾಕಂದರೆ ನಮಗೆ ಸಿಗುವಂಥದ್ದು ಒಂದು 7 ಲಕ್ಷ ರೂಪಾಯಿ ಸರ್ಕಾರದಿಂದ ಬಂದರೆ ಒಂದು 10 ಲಕ್ಷ ರೂಪಾಯಿ ಹೆಲ್ತ್ ಸೆಸ್, ಬರೀ 17 ಲಕ್ಷ ರೂಪಾಯಿ ಮಾತ್ರ ನಮಗೆ ಸೋರ್ಸ್ ಇದೆ. ಉಳಿದದ್ದು ನಾವು ಸರ್ಕಾರದ ಹತ್ರ ಎಕ್ಸ್ಟ್ರಾ ಗ್ರ್ಯಾಂಟನ್ನು ಏನಾದರೂ ಕೊಡಲಿಕ್ಕೆ ಸರ್ಕಾರದ ಹತ್ರ ಮನವಿ ಮಾಡೋದು ಅಂಥೇಳಿ ಆಲೋಚನೆ ಮಾಡ್ಕೊಂಡಿದ್ದೇವೆ. ಹಾಗೆ ಈಗ ಕೊಲ್ಲೂರು ದೇವಸ್ಥಾನ ಇದೆ, ಸ್ವಲ್ಪ ಅವ್ರ ಹತ್ರ ಒಂದು ಡೊನೇಷನನ್ನು ಕೇಳಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದೆ. ಹಾಗೆ MRPL ಅಂತ ಕಂಪನಿಗಳಿಂದ CSRನ್ನು ಕೊಡಲಿಕ್ಕೂ ಸಹ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಬಹುಶಃ ಹಣಕಾಸು ಜಾಸ್ತಿ ಇದ್ದರೆ ಮಾತ್ರ ನಮ್ಮ ಸೇವೆಯನ್ನು ವಿಸ್ತಾರ ಮಾಡ್ತಾ ಹೋಗ್ಬೋದು. ಇಷ್ಟೊಂದು ದೊಡ್ಡ ಬಜೆಟ್ ಇಟ್ಕೊಂಡು ನಮಗೆ ಸೀಮಿತ ಚೌಕಟ್ಟಿನಲ್ಲಿ ಇದು ಸಾಧ್ಯ ಆದರೆ ನಾವು ಬೇರೆ ಗ್ರಾಮ ಪಂಚಾಯತ್ಗಳಿಗೂ ಮುಂದಿನ ದಿನಗಳಲ್ಲಿ ವಿಸ್ತಾರ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ಯಾಕೆಂದರೆ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ, ಹಾಗೆ ತುಂಬ ಅಪರೂಪದ ಕಾರ್ಯಕ್ರಮ. ಬೇರೆ ಗ್ರಾಮ ಪಂಚಾಯತ್ನವರು ಸಹ ನಮಗೆ ಸೇವೆಯನ್ನು ವಿಸ್ತರಿಸಿ ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ನಮ್ಮ ಈ 7 ಗ್ರಾಮ ಪಂಚಾಯತ್ಗಳ ಸಂಪೂರ್ಣ ವ್ಯವಸ್ಥೆ ಸರಿಯಾಗಿ ಆದ ನಂತರ ನಾವು ಬೇರೆ ಭಾಗಕ್ಕೆ ವಿಸ್ತಾರ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡ್ಕೊಂಡಿದ್ದೀವಿ. ಅಷ್ಟರವರೆಗೆ ನಾವು ಬೇರೆ ವಿಸ್ತಾರ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿಲ್ಲ. ಬಟ್ ನಮ್ಮ ಏನು MOA ಏನಿದೆ ಅದರಲ್ಲಿ ನಾವು ಉಡುಪಿ ಜಿಲ್ಲೆಯನ್ನು ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಸೊ ಒಂದು ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸ ಅನ್ನುವಂಥದ್ದು ಒಂದು ಸೊಸೈಟಿ ಮಾಡ್ತಾ ಇರುವಂಥದ್ದು. ಸರ್ವರಿಗೂ ಆರೋಗ್ಯ ಸಿಗಬೇಕು, ಆರೋಗ್ಯಕರವಾದ ಜೀವನವನ್ನು ಅವರು ನಡೆಸಬೇಕು, ಮತ್ತು ಯಾರೂ ಕೂಡ ಆಸ್ಪತ್ರೆಗಾಗಿ ಅಥವಾ ಚಿಕಿತ್ಸೆಗಾಗಿ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ಅನ್ನುವ ಉದ್ದೇಶಕ್ಕೋಸ್ಕರ ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇವರಿಗೆ ಒಂದಿಷ್ಟು ಸರ್ಕಾರದಿಂದ ಇನ್ನಷ್ಟು ಹಣಕಾಸಿನ ನೆರವಿರುವುದು, ಇನ್ನಷ್ಟು ಒಂದು ಸಹಕಾರ ಕೂಡ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.